ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನಮ್ಮ ಫೈನಲ್ ಬಾಸ್ ರಾಕ್ ಅವರು ನಾಳೆ ಸ್ಮ್ಯಾಕ್ ಡೌನ್ಗೆ ಏನೋ ರಿಟರ್ನ್ ಆಗ್ತಾ ಇದ್ದಾರೆ. ಬಟ್ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಅವರು ಬಂದು ತಾನೇ ಏನ್ ಮಾಡ್ತಾರೆ? ಯಾಕಂದ್ರೆ ರಾಕ್ ಅವರ ರಸಲ್ ಮೀನಿಯಾ ಡೈರೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಲಿಟ್ರಲಿ ಒಂದು ಚಿಕ್ಕ ಹಿಂಟು ಕೂಡ ಇಲ್ಲ. ಅದರಿಂದ ಈ ಒಂದು ವಿಡಿಯೋದಲ್ಲಿ ನಾಳೆ ನಮ್ಮ ರಾಕ್ ಅವರು ಸ್ಮ್ಯಾಕ್ ಡೌನ್ಗೆ ಬಂದು ಯಾವ ಯಾವ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಬಹುದು, ಅವರ ರೋಡ್ ಟು ರಸಲ್ ಮೀನಿಯಾ ಬಗ್ಗೆ ಡಿಸ್ಕಸ್ ಮಾಡಬಹುದಾ ಅಥವಾ ರಿಟೈರ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಬಹುದಾ ಅಂತ ಸಂಪೂರ್ಣವಾಗಿ ಮಾತಾಡ್ತೀನಿ. ಅಂಡ್ ಎಲ್ಲ ಪಾಯಿಂಟ್ನು ಕೂಡ ನಾನು ಇಲ್ಲಿ ಇಡ್ತೀನಿ. ನಮ್ಮ ರಾಕ್ ಅವರು ಬಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಇಷ್ಟೇ ವಿಚಾರಗಳು ನಮಗೆ ಪ್ರಾಬಬ್ಲಿ ನೋಡೋದಕ್ಕೆ ಸಿಗೋದು. ಮೊದಲನೇದಾಗಿ ನಮ್ಮ ರಾಕ್ ಅವರು ಬಂದು ತನ್ನನ್ನು ತಾನು ರೆಸ್ಲಿಂಗ್ ಇಂದ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಬಹುದು. ಅಫ್ಕೋರ್ಸ್ ಇದು ಆಗೋದು ಕಷ್ಟ, ಬಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ನಮ್ಮ ರಾಕ್ ಅವರು ಕೂಡ ಈಗ ಹಾಲಿವುಡ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಪ್ರಾಬಬ್ಲಿ ಈ ಒಂದು ಸಿನಾರಿಯೋ ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ರಾಕ್ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಬಂದು ರಿಟೈರ್ಮೆಂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬಹುದು. ಅಂಡ್ ಎರಡನೇದಾಗಿ ನಮ್ಮ ರಾಕ್ ಅವರು ತನ್ನನ್ನು ತಾನು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಮಾಡ್ಕೋಬಹುದು. ಅಫ್ಕೋರ್ಸ್ ನಮ್ಮ ರಾಕ್ ಅವರು ಈಗ ಫೈನಲ್ ಬಾಸ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಫೈನಲ್ ಬಾಸ್ ಫೈನಲ್ ಡಿಸಿಷನ್. ಅದರಿಂದ ನಮ್ಮ ರಾಕ್ ಅವರು ತನ್ನನ್ನು ತಾನು ಹಾಲ್ ಆಫ್ ಫೇಮ್ ಗೆ ಅಫಿಷಿಯಲ್ ಆಗಿ ಇಂಡೆಕ್ಟ್ ಮಾಡ್ಕೋಬಹುದು. ಅಂಡ್ ಈಗ ಮೈನ್ ವಿಚಾರಕ್ಕೆ ಬರೋದಾದ್ರೆ ಪ್ರಾಬಬ್ಲಿ ನಾಳೆ ನಮ್ಮ ರಾಕ್ ಅವರು ಬಂದು ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡಬಹುದು. ಅಂಡ್ ಕೋಡಿ ರೋಡ್ಸ್ ಹಾಗೆ ತನ್ನ ಡೈರೆಕ್ಷನ್ ನ ರಸಲ್ ಮೀನಿಯಾಗೆ ತಗೊಂಡೋಗ್ಬಹುದು. ನಾನು ಈಗಲೂ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಇದೆಲ್ಲ ಯಾವ ರೀತಿ ಆಗುತ್ತೆ ಅಂತ. ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಕೂಡ ಈಗ ಫಿಕ್ಸ್ ಆಗಿದೆ. ಇದ್ರ ಮಧ್ಯದಲ್ಲಿ ನಮ್ಮ ರಾಕ್ ಅವರು ತನ್ನ ಪವರ್ ನ ಯೂಸ್ ಮಾಡಿಕೊಂಡು ಬಂದು ಯಾವ ರೀತಿ ಕೋಡಿ ರೋಡ್ಸ್ ಅವರಿಗೆ ಇದು ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಥವಾ ತನ್ನ ಪವರ್ ನ ಯೂಸ್ ಮಾಡಿ ಎಲಿಮಿನೇಷನ್ ಚೇಂಬರ್ ನ ಗೆದ್ದವರೆಲ್ಲರೂ ಕೂಡ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಹೋಗಬೇಕು. ಯಾಕಂದ್ರೆ ಕೋಡಿ ರೋಡ್ಸ್ ಅವ್ರನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ರಸಲ್ ಮೇನಿಯಾದಲ್ಲಿ ಅಂತ ನಮ್ಮ ರಾಕ್ ಅವರು ಅನೌನ್ಸ್ ಮಾಡುವಂತಹ ಚಾನ್ಸಸ್ಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಇದಲ್ದಲೇ ನಮ್ಮ ರಾಕ್ ಅವರು ಸೋಲೋ ಸಿಕೋವಾ ಹಾಗೆ ಅವರ ಬ್ಲಡ್ ಲೈನ್ ಇದೆಯಲ್ಲ, ಅವ್ರ ಜೊತೆ ನಮಗೆ ನೋಡೋದಕ್ಕೆ ಸಿಗ್ಬಹುದು. ಅಂಡ್ ಈಗ ಆ ಒಂದು ಬ್ಲಡ್ ಲೈನೇ ಮುರಿದೋಗ್ತಾ ಇದೆ. ಸೊ ಅದರ ಲೀಡರ್ ಆಗಿ ನಮಗೆ ರಾಕ್ ಅವರು ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ಬಹುದು. ಇದನ್ನ ಬಿಟ್ರೆ ನಮ್ಮ ರಾಕ್ ಅವರು ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಬಂದು ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡಬಹುದು. ಅಂಡ್ ರೋಮನ್ ರೈನ್ಸ್ ಅವರ ಹೂಲಾ ಫಾಲಾ ಬಗ್ಗೆ ಮಾತಾಡಬಹುದು. ನಮ್ಮ ರಾಕ್ ಅವರು ಏನ್ ಹೇಳಿದ್ರು, ಈಗ ನಾನು ನನ್ನ ಫ್ಯಾಮಿಲಿಯ ಹೈ ಚೀಫ್ ಆಗಿದ್ದೀನಿ ಅಂತ. ಸೊ ಹೈ ಚೀಫ್ ಅಂತ ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಎಡಿಷನ್ ಅಲ್ಲಿ ನಮ್ಮ ರಾಕ್ ಅವರೇ ರೋಮನ್ ರೈನ್ಸ್ ಅವರ ಕತ್ತಿಗೆ ಹೂಲಾ ಫಾಲಾನ ಹಾಕಿದ್ರು. ಬಟ್ ರೋಮನ್ ರೈನ್ಸ್ ಅವರ ಕೈಯಿಂದ ಈಗ ನನಗೆ ಹೂಲಾ ಫಾಲಾ ಬೇಕು, ನನಗೆ ಇದರ ಅವಶ್ಯಕತೆ ಈಗ ಇದೆ, ಹೈ ಚೀಫ್ ನಾನೇ ಆ ಒಂದು ಫ್ಯಾಮಿಲಿನ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ರೋಮನ್ ರೈನ್ಸ್ ಅವರ ಹೂಲಾ ಫಾಲಾ ಬಗ್ಗೆ ಮಾತಾಡಿ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ನಡುವೆ ನಮಗೆ ಹೂಲಾ ಫಾಲಾಗೇನೆ ರಸಲ್ ಮೀನಿಯಾದಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಇನ್ನ ಒಂದು ಪ್ರಾಬಬಿಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ನಮ್ಮ ರಾಕ್ ಅವರು ಪ್ರಾಬಬ್ಲಿ ತನ್ನನ್ನು ತಾನು ಎಲಿಮಿನೇಷನ್ ಚೇಂಬರ್ಗೂ ಕೂಡ ಅನೌನ್ಸ್ ಮಾಡಬಹುದು. ಅಂದ್ರೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಾದ್ರೂ ಕೂಡ ನೋಡೋದಕ್ಕೆ ಸಿಗಬಹುದು, ಅಥವಾ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ಆದ್ರೂ ನೋಡೋದಕ್ಕೆ ಸಿಗಬಹುದು. ಮ್ಯಾಚ್ ಅಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗಬಹುದು ಅಂದ್ರೆ, ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಯಾರಾದ್ರೂ ಗೆದ್ದಾದ್ಮೇಲೆ ಎಂಡಿಂಗ್ ಅಲ್ಲಿ ನಮ್ಮ ರಾಕ್ ಅವರು ಬಂದು ಅವರನ್ನ ಸೋಲಿಸಿ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ವಿನ್ ಆಗಬಹುದು. ಅಂಡ್ ಹಿಂಗೆ ಅವರು ಕೋಡಿ ರೋಡ್ಸ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡಬಹುದು. ಅಫ್ಕೋರ್ಸ್ ಈ ರೀತಿ ವಿಚಾರಗಳನ್ನ ನಾವು ನೋಡಿದೀವಿ. ಒನ್ ಟೈಮ್ ಅಲ್ಲಿ ಎಡ್ಜ್ ಅವರು ಬಂದು ರಿಪ್ಲೇಸ್ ಮಾಡಿದ್ರು ಎಲಿಮಿನೇಷನ್ ಚೇಂಬರ್ ಅಲ್ಲಿ. ಅಂಡ್ ಅದಾದ್ಮೇಲೆ ರೀಸೆಂಟ್ ಆಗಿ 7 ಮ್ಯಾನ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ರೀತಿಯಲ್ಲೂ ನಮ್ಮ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇನ್ವಾಲ್ವ್ ಆಗಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ತುಂಬಾ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಆಂಗಲ್ ಕೂಡ ನಮ್ಮ ರಾಕ್ ಅವರಿಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಡಬ್ಲ್ಯೂ ಅವರು ತೋರಿಸಬಹುದು. ಇದನ್ನೆಲ್ಲದನ್ನು ಕೂಡ ಬಿಟ್ರೆ ನಮ್ಮ ರಾಕ್ ಅವರು ಈ ಬಾರಿಯ ರಸಲ್ ಮೇನಿಯಾದ ಹೋಸ್ಟ್ ಆಗಿ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾವ ರೀತಿ ಹಿಂದೆನೂ ಕೂಡ ನಮಗೆ ರಸಲ್ ಮೇನಿಯಾ ಹೋಸ್ಟ್ ಆಗಿ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಕ್ಕಿದ್ರು, ಅದೇ ರೀತಿ ಈ ಬಾರಿಯ ರಸಲ್ ಮೇನಿಯಾ ಹೋಸ್ಟ್ ಆಗಿ ಕೂಡ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಬಾರಿಯ ರಸಲ್ ಮೇನಿಯಾ ಹೋಸ್ಟ್ ಆಗಿ ನೋಡೋದಕ್ಕೆ ಸಿಕ್ಕರೆ ನಮ್ಮ ರಾಕ್ ಅವರು ಪ್ರಾಬಬ್ಲಿ ಈ ಬಾರಿಯ ರಸಲ್ ಮೇನಿಯಾದಿಂದ ಮುಂದಿನ ವರ್ಷದ ರಸಲ್ ಮೇನಿಯಾಗೆ ತನ್ನ ಮ್ಯಾಚ್ ನ ಅಗೈನ್ಸ್ ಕೋಡಿ ರೋಡ್ಸ್ ಅಥವಾ ಅಗೈನ್ಸ್ ರೋಮನ್ ರೈನ್ಸ್ ಅವರ ಮೇಲೆ ಬುಕ್ ಮಾಡಬಹುದು. ಯಾವ ರೀತಿ ಒಂದು ಬಾರಿ ಹೋಸ್ಟ್ ಆಗಿ ನೋಡೋದಕ್ಕೆ ಸಿಕ್ಕಿ ತನ್ನ ಮ್ಯಾಚ್ ನ ಜಾನ್ಸನ್ ಅವರ ವಿರುದ್ಧ ನೆಕ್ಸ್ಟ್ ರಸಲ್ ಮೇನಿಯಾಗೆ ಬುಕ್ ಮಾಡ್ಕೊಂಡಿದ್ರು, ಅದೇ ರೀತಿ ಈ ಬಾರಿಯ ರಸಲ್ ಮೇನಿಯಾ ಹೋಸ್ಟ್ ಆಗಿ ನೋಡೋದಕ್ಕೆ ಸಿಕ್ಕಿ ತನ್ನ ಮ್ಯಾಚ್ ನ ಮುಂದಿನ ವರ್ಷದ ರಸಲ್ ಮೇನಿಯಾಗೆ ಬುಕ್ ಮಾಡಬಹುದು. ಸೊ ಇಷ್ಟು ಚಾನ್ಸಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ಗಾಯ್ಸ್, ಎಲ್ಲದೂ ಕೂಡ ಚಿಟ್ಕೆ ಹೊಡೆದಂಗೆ ಚೇಂಜ್ ಆಯ್ತು. ನಮ್ಮ ರಾಕ್ ಅವರು ತನ್ನನ್ನು ತಾನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಕೊಂಡು ಮತ್ತೆ ಡಬ್ಲ್ಯೂ ನ ಎಲೆಕ್ಟ್ರಿಫೈಯಿಂಗ್ ಮಾಡಿಸಿದ್ರು ಅಂತಾನೆ ಹೇಳ್ಬೋದು. ಅಂಡ್ ಈಗ ರೋಡ್ ಟು ರಸಲ್ ಮೇನಿಯಾದ ಅಸಲಿ ಮಜಾ
ಪ್ರಾರಂಭ ಆಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೂಡ ಬಹಳಷ್ಟು ಅಪ್ಡೇಟ್ ಇದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ಇವತ್ತೇ ಸಿಗ್ತೇನೆ.